ಬಂಧುಗಳೇ, ಶ್ರೀ ಗಂಗಮಾಂಬ ದೇವಿ 33ನೇ ವಾರ್ಷಿಕ ಮಹೋತ್ಸವ ಸಭೆಯಲ್ಲಿ ಮಾನ್ಯ ಸಚಿವರಾದ ಡಾಕ್ಟರ್ ಶ್ರೀಮತಿ ರೂಪಕಲಾ ಶಶಿಧರ್ ಅವರು ಮಾತನಾಡಿದರು. ನಮ್ಮ ನಡತೆ ಮತ್ತು ಪ್ರಕೃತಿ ಕಾಳಜಿ ಬಗ್ಗೆ ಮನಮುಟ್ಟುವಂತೆ ಹೇಳಿದರು. ಈ ಸಭೆಯಲ್ಲಿ ಬಹಳಷ್ಟು ನೂರಾರು ಜನ ಪಾಲ್ಗೊಂಡಿದ್ದರು. ಅವರು ಮಾತ್ರ ನಮ್ಮ ಬಂಧುಗಳು ಅಂತ ಹೇಳಿದಾಗ ನನ್ನ ಮನಸ್ಸಿಗೆ ತುಂಬಾ ಅದು ಮನಸ್ಸನ್ನ ಹತ್ರ ಆಗುವಂತ ಒಂದು ಎಷ್ಟೋ ವಿಚಾರಗಳನ್ನ ಹೇಳಿದ್ರು. ನನ್ನ ಮನಸ್ಸಿಗೆ ತುಂಬಾ ಇಷ್ಟು ಅಂತ ಹೇಳ್ತಾ, ಧರ್ಮಾಧಿಕಾರಿಗಳು ಈ ಕುಟುಂಬ ಕೈವಾರ ಕ್ಷೇತ್ರದಲ್ಲಿ ಅದನ್ನ ಪವಿತ್ರತೆನ ಈ ಜಗತ್ತಿಗೆ ಸಾರುವಂತದ್ರಲ್ಲಿ ಅವರು ಸೇವೆಯನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ. ಕೈವಾರ ಕ್ಷೇತ್ರಕ್ಕೆ ಒಂದು ಪವಿತ್ರತೆ ಇದೆ. ನಮ್ಮ ಎರಡೂ ಜಿಲ್ಲೆಗಳು ನೀರನ್ನ ಕಾಣದೇ ಇರುವಂತವ್ರು, ಅಭಾವನ ನೋಡಿರುವಂತವ್ರು, ಬರಗಾಲನ್ನ ಎದುರಿಸಿದಂತವ್ರು, ಬೆಳೆ ಇಟ್ಟು ಬಿಟ್ಟು ಒಡಗೋಗಿರುವಂತ ಕಷ್ಟ ದಿನಗಳನ್ನ ನೋಡ್ತಾ ಇದ್ದಾಗ ಗಂಗೆಯ ಪವಿತ್ರತೆಯನ್ನ ಹೇಳ್ತಾ ಬಂದ್ರು. ಇವತ್ತು ಗಂಗಮಾಂಬ ದೇವಸ್ಥಾನ ಪೂಜೆ ಮಾಡುವಂತವ್ರು ಯಾವತ್ತೂ ಜಾಸ್ತಿ ಮಾತಾಡಲ್ಲ. ಸೋಮಶೇಖರ ಸ್ವಾಮಿಗಳು ಯಾವತ್ತೂ ಮಾತಾಡಲ್ಲ. ಆ ತಾಯಿನ ಆರಾಧಿಸಿ ಕೈವಾರ ಕ್ಷೇತ್ರದ ಧರ್ಮಾಧಿಕಾರಿಗಳನ್ನ ಇಲ್ಲಿಗೆ ಕರ್ಸ್ಕೊಂಡಿದ್ದಾರೆ ಅಂತಂದ್ರೆ ಏನು ಪವಿತ್ರತೆ ಅಂತ ನೋಡಿ ನಮ್ಗೆ ಗೊತ್ತಿಲ್ಲ. ನಾವು ಸ್ವಾಮಿಗಳಾದ್ಮೇಲೆ ಅವ್ರನ್ನ ನೋಡಿರೋದು. ಅವ್ರ ಕುಟುಂಬವನ್ನ ಚಿಕ್ಕವರಿಂದ ನೋಡಿದೆ. ಈ ಊರಲ್ಲಿ ಬೋರಿಗೆ ನೀರ್ ಸಿಕ್ಕಿರ್ಲಿಲ್ಲ, ಅವ್ರಿಗೆ ಎಷ್ಟೊಂದು ಬೋರ್ಗಳು ಆಗ್ತಾ ಇಲ್ಲ. ಆದ್ರೆ ಕೊನೆಯಲ್ಲಿ ಯಾವಾಗ ಪೂಜೆ ಮಾಡಿ ಸಂಕಲ್ಪ ಮಾಡಿ ಮತ್ತೆ ಬೋರ್ ಹಾಕ್ಸಿದಾಗ ಈ ದೇವಸ್ಥಾನದ ಇದರಲ್ಲಿ ದೇವಸ್ಥಾನದ ಪಕ್ಕದಲ್ಲೇ ನಮ್ಗೆ ನೀರ್ ಸಿಕ್ಕಿರುವಂತದ್ದು. ಈ ಊರಿಗೆ ಆಗೋಷ್ಟು ನೀರು ದೇವಸ್ಥಾನದ ಹತ್ತಿರದಲ್ಲಿ ಪೂಜೆ ಮಾಡಿದ ಮೇಲೆ ನೀರ್ ಸಿಕ್ಕಿರುವಂತದ್ದು. ಒಂದ್ ಮೂರು ಬೋರ್ ಹಾಕಿದ್ವಿ, ಫೇಲ್ಯೂರ್ ಆಯ್ತು. ಕೆರೆ ಅಂಗಡಿಯಲ್ಲಿ ಹಾಕಿದ್ವಿ, ಅದು ಫೇಲ್ಯೂರ್ ಆಯ್ತು. ತಾಯಿ ಸನ್ನಿಧಿಯಲ್ಲಿ ಹಾಕಿದ್ವಿ, ಅವತ್ ಮಾತ್ರ ನೀರ್ ಸಿಕ್ತು. ಯಾವತ್ತು ದೇವಸ್ಥಾನದಲ್ಲಿರುವಂತ ದೇವಿ ಅಷ್ಟೇ ಪವಿತ್ರತೆ ವನ ದೇವತೆಗಿದೆ, ಪ್ರಕೃತಿಗಿದೆ ಅನ್ನುವಂತ ಸಾರಾಂಶನ ಬಹಳ ಚೆನ್ನಾಗಿ ಹೇಳಿದ್ದಾರೆ. ನಾವು ಅವ್ರ ಮುಂದೆ ನಿಂತು ಮಾತಾಡುವಷ್ಟು ದೊಡ್ಡ ವ್ಯಕ್ತಿಯಾಗಿ ಬೆಳೆದಿಲ್ಲ. ದೇವರು ಜನಗಳು ಅನುಗ್ರಹದಿಂದ ಏನೋ ಒಂದು ಕ್ಷೇತ್ರದಲ್ಲಿ ಸೇವೆ ಮಾಡ್ತಾ ಇದೀವಿ. ಇಡೀ ರಾಜ್ಯದಲ್ಲಿ, ದೇಶದಲ್ಲಿ ಕೈವಾರ ಕ್ಷೇತ್ರ ಬಡವರಿಗೆ, ಯಾರೋ ತುಂಬಾ ಬಡವರು ಇರ್ತಾರೆ, ಅವ್ರು ಮದುವೆ ಮಾಡ್ಕೋಬೇಕು ಅಂದ್ರೆ ಅವ್ರು ಸೇವೆ ಮಾಡ್ತಾರೆ. ಆಮೇಲೆ ಸಾವಿರಾರು ಕುಟುಂಬಗಳಿಗೆ ಕೆಲಸ ಕೊಟ್ಟಿದೆ. ಲಕ್ಷಾಂತರ ಮಕ್ಕಳು ವಿದ್ಯಾಭ್ಯಾಸ ಮಾಡಿ ಎಷ್ಟೋ ದೇಶಗಳಲ್ಲಿ ವಿದೇಶಗಳಲ್ಲಿ ಓದ್ತಾ ಬಂದಿದ್ದಾರೆ. ನನ್ನ ಜೊತೆಲಿರೋ ಒಂದು ತಂಗಿಗೂ ಮೆಡಿಕಲ್ ವೈದ್ಯರಿಯನ್ ಮೆಡಿಕಲ್ ಮಾಡ್ಕೊಂಡ್ಮೇಲೆ ಮತ್ತೆ ನನ್ನ ತಂಗಿ MD ಮಾಡಿದ್ದು ಇವರ ಆಶೀರ್ವಾದದಲ್ಲಿ. ನನ್ನ ತಂದೆ ಹೋದಾಗ ಫೀಸ್ ಕೂಡ ಕಟ್ಟಿಸ್ಕೊಳ್ಳಿಲ್ಲ. ನನ್ನ ತಂಗಿಗೆ ಜ್ಞಾನೇಶ್ವರಿ ಅನ್ನುವಂತ ತಂಗಿಗೆ MD ಮಾಡಿದ್ದು ನಿಮ್ಮ ಇದರಲ್ಲಿ. ನಮ್ಮ ತಂಗಿ ಮತ್ತೆ ಅವ್ರ ಮನೆಯವರು ಓದಿದ್ದು ಅವ್ರ ಮನೆಯವ್ರು ಬೇರೆ ಕಡೆ, ಸೇವೆ ರಾಮಯ್ಯ ಅಲ್ಲಿ ಮಾಡಿ ಆದ್ಮೇಲೆ ಇವಾಗಲೂ ಒಂದು 10 ವರ್ಷ ಕೆಲಸ ಮಾಡ್ಕೊಂಡು ಈಗ ವಾಪಸ್ ಬಂದಿದ್ದಾರೆ. ನನಗೆ ನಿಮ್ಮ ಪವಿತ್ರವಾಗಿರುವಂತಹ ಸಂದೇಶ, ಮಾತುಗಳು, ಮತ್ತೆ ನಾವು ನಮ್ಮಲ್ಲಿ ಸಂಸ್ಕೃತಿ ಇದೆ, ಆದ್ರೆ ಆ ಸಂಸ್ಕೃತಿನ ನಾವು ಆಚರಣೆ ಮಾಡುವಂತ ಪದ್ಧತಿಗಳನ್ನ ಬದಲಾವಣೆ ಮಾಡ್ಕೋಬೇಕು ಅನ್ನೋ ಒಂದು ಸಂದೇಶ ಇದೆಯಲ್ಲ, ಈ ಮಾರ್ಗದರ್ಶನ ಇನ್ನೆಲ್ಲೂ ಸಿಗಲ್ಲ ನಮ್ಗೆ ಅನ್ನುವಂತ ಸತ್ಯನ ತಿಳ್ಕೋಬೇಕು. ದೇವ್ರ ಸೇವೆ ಮಾಡ್ತಾ ಅವ್ರ ಮನಸ್ಸಿಂದ ದೇವ್ರು ಏನೇನು ಒಂದು ಸಂದೇಶನ ಕೊಡ್ತಾರೆ, ಅದೇ ಮತ್ತೆ ಭವಿಷ್ಯದಲ್ಲಿ ಅದು ಬಹಳ ಒಂದು ಬದಲಾವಣೆ, ಕಲ್ಯಾಣ ಕಾರ್ಯಕ್ರಮಗಳು ಆಗ್ಲಿಕ್ಕೆ ಅವಕಾಶ ಆಗುತ್ತೆ. ಯಾಕೆ ಅವರಿಗೆ ಆ ಶಕ್ತಿ, ಪವಿತ್ರತೆ ಅಂದ್ರೆ ಕೈವಾರ ಕ್ಷೇತ್ರದಲ್ಲಿ ಇವತ್ತೂ ಕೂಡ ಬಡವರು ಎಷ್ಟೋ ಜನ ಊಟ ಇದ್ದವರು ಊಟ ಮಾಡ್ತಾರೆ, ದೇವ್ರು ಭಜನೆ ಮಾಡ್ತಾರೆ, ಕಷ್ಟ ಅಂತ ಬೆಳೆಸ್ಕೊಂಡು ಹೋದ್ರೆ ಒಂದು ವಾರ ಅಲ್ಲಿ ಇರ್ತಾರೆ. ಅದು ಆ ತರ ವಾತಾವರಣನ ಸೃಷ್ಟಿ ಮಾಡಿರೋದೇ ಅಲ್ಲ, ಅವ್ರ ಈ ಜೀವನ, ಇಡೀ ಕುಟುಂಬ ಅದಕ್ಕೆ ಅವರು ದಾರಿ ಎಳಿತಾ ಇರ್ತಾರೆ. ಅಂದ್ರೆ ಆ ತರ ಒಂದು ಜೀವನ ಮಾಡ್ತಾ ಬಂದಿದ್ದಾರೆ. ತಂದೆಯವರ ಮಾರ್ಗದರ್ಶನನೋ ಅವರಿಗೆ ಅಥವಾ ತಾಯಿಯಿಂದ ಬಂದಿರೋ ಸಂಸ್ಕಾರನೋ ಗೊತ್ತಿಲ್ಲ. ನಾವು ಪ್ರಕೃತಿನ ದೇವತೆಯಾಗಿ ನೋಡೋದಲ್ಲ, ಅದು ತುಂಬಾ ವಿಚಾರ ತಿಳ್ಕೋಬೇಕು. ಯಾಕಂದ್ರೆ ನಾವು ಮನೆ ಕಟ್ಟಬೇಕು ಅಂತೀವಿ, ಮನೆ ಹತ್ರ 4 ಗಿಡ ಇದ್ರೆ ಮರ ಇದ್ರೆ ಹೊಡೆದಾಕ್ತೀವಿ. ಆದ್ರೆ ಪ್ರಕೃತಿ ದೇವತೆ ಬದುಕಬೇಕು ಅಂದ್ರೆ ನೀರೆಷ್ಟು ಮುಖ್ಯನೋ ಗಾಳಿ ಕೂಡ ಮುಖ್ಯ. ಶುದ್ಧವಾಗಿರೋ ಗಾಳಿ ದುಡ್ಡು ಕೊಟ್ರೆ ಸಿಗಲ್ಲ. ಏನು ಇವತ್ತು ಪ್ರಕೃತಿಯಲ್ಲಿ ನಮ್ಗೆ ಆರೋಗ್ಯ ಇದೆ, ಪ್ರಕೃತಿಯಲ್ಲಿ ಒಂದು ಜೀವನ, ಒಳ್ಳೆ ಜೀವನ ಇದೆ. ದುಡ್ಡು ಕೊಟ್ರೆ ಮುಂದೆ ಏನೂ ಸಿಗಲ್ಲ. ದುಡ್ಡಿರುತ್ತೆ ಆದ್ರೆ ಆರೋಗ್ಯ ಇರಲ್ಲ, ದುಡ್ಡಿರುತ್ತೆ ಆರೋಗ್ಯವಾಗಿರೋ ವಾತಾವರಣ ಇರಲ್ಲ, ಗಾಳಿ ಇರಲ್ಲ, ಬೆಳೆದಿರುವಂತ ಬೆಳೆ ಇರಲ್ಲ. ಅದನ್ನ ತುಂಬಾ ಸವಿಸ್ತಾರವಾಗಿ ನಮ್ಮ ಮನಸ್ಸಿಗೆ ಮುಟ್ಟೋಗೆ ಎಷ್ಟು ತಾಳ್ಮೆಯಿಂದ ಬಂದಿದ್ದಾರೆ, ಎಷ್ಟು ಒಂದು ದೂರದೃಷ್ಟಿ, ಸಂಕಲ್ಪ ಅವರಿಗಿದೆ. ಬಡವರು, ರೈತರು, ಪಕ್ಷಿಗಳು, ತಾಯಿ ಅಂದ್ರೆ ಪೂಜೆ ಮಾಡಿದ್ರೆ, ಕುಂಕುಮಾರ್ಚನೆ ಮಾಡಿದ್ರೆ ಆ ತಾಯಿ ಒಲಿಯಲ್ಲ. ತಾಯಿ ಅಂದ್ರೆ ಭಕ್ತಿ, ತಾಯಿನ ನೋಡೋದೇ ರೀತಿ ನೋಡು, ತಾಯಿನ ಬಹಳ ಗೌರವಾಗಿ ನೋಡು, ಭಕ್ತಿಯಿಂದ ನೋಡು. ಹೌದು, ತಾಯಿನೇ ತುಂಬಾ ಪವಿತ್ರತೆ ಇಟ್ಕೊಂಡಿರ್ತಾಳೆ. ತಾಯಿ ತನ್ನ ಮಗ ಕಷ್ಟದಲ್ಲಿದ್ರೆ ಊಟ ತಿನ್ನಲ್ಲ. ತನ್ನ ಮಗ ಎಷ್ಟೇ ವಯಸ್ಸಾಗಿರ್ಲಿ ಕಷ್ಟದಲ್ಲಿದ್ರೆ ಊಟ ತಿನ್ನಲ್ಲ. ತನ್ನ ಮಗನ ಆರೋಗ್ಯ ಸರಿ ಇಲ್ಲ ಅಂದ್ರೆ ತಾಯಿ ತನ್ನ ಮೇಲೆ ಒಡವೆನೇ ಅಲ್ಲ, ತಾನು ಯಾವ ಮನೆಯಲ್ಲಿ ಎಂತ ಕೆಲಸ ಮಾಡೋಕ್ಕೆ ಸರಿ ಆಗ್ತಾಳೆ, ತನ್ನ ಮಗನ ನಾವು ಕಾಪಾಡ್ಕೋಬೇಕು ಅಂದ್ಬಿಟ್ಟು ಇವತ್ತೂ ಕೂಡ
ನಮ್ಮ ಪ್ರಪಂಚದಲ್ಲಿ ಒಂದು ತಾಯಿಗಿರೋ ಪವಿತ್ರತೆನ ನಾವು ಅರ್ಥ ಮಾಡ್ಕೊತಾ ಇಲ್ಲ. ಒಂದ್ ತಾಯಿ ದುಡಿತಾಳೆ, ಒಂದ್ ಮನೆನ ಕಾಪಾಡ್ತಾಳೆ, ಮಕ್ಕಳನ್ನ ಕಾಪಾಡ್ತಾಳೆ, ಆ ಕುಟುಂಬದಲ್ಲಿ ದೊಡ್ಡವ್ರನ್ನ ರಕ್ಷಣೆ ಮಾಡ್ತಾಳೆ, ಮನಸ್ಸಿಂದ ಒಳ್ಳೇದ್ ಕೋರ್ತಾ ಇರ್ತಾಳೆ. ತನಗೆ ತನ್ನ ಮಕ್ಕಳು ಒಳ್ಳೇದ್ ಮಾಡ್ಲಿ ಅನ್ನೋ ಸ್ವಾರ್ಥ ತಾಯಿಗಿಲ್ಲ. ಮನೆ ಮಕ್ಕಳನ್ನ ತಾನು ಪೋಷಣೆ ಮಾಡ್ತಾಳೆ, ರಕ್ಷಣೆ ಮಾಡ್ತಾಳೆ, ಕಾಯ್ತಾಳೆ. ಅದೇ ಆ 4 ಜನ ಮಕ್ಕಳು ನನ್ನ ನೋಡ್ಕೊಳ್ಳಿ ಅನ್ನೋ ಮನಸ್ಸು ಅವಳಿಗಿಲ್ಲ, ಆ ಸ್ವಾರ್ಥ ಇಲ್ಲ. ಕೆಲಸ ಕೊಟ್ರೆ ಕೆಲಸ ಮಾಡ್ತಾ ಹೋಗ್ತಾಳೆ. ಆ ರೀತಿಯ ಒಂದು ಮನೆಯಲ್ಲಿ ಒಂದು ಹಸು ಎಷ್ಟು ಲಕ್ಷ್ಮಿ ತರ ಇರುತ್ತೋ, ಅಂದ್ರೆ ಒಂದು ಲಕ್ಷ್ಮಿ ತರ ತಾಯಿ, ಒಂದು ಹಸು ಹೇಗಿರುತ್ತೋ ಅದೇ ತರ ತಾಯಿಗೂ ತುಂಬಾ ಪವಿತ್ರತೆ ಇದೆ ಅನ್ನುವಂಥದ್ದನ್ನ ಅರ್ಥ ಮಾಡಿಸ್ತಾ ಇರ್ತಾರೆ. ಯಾರು ಜವಾಬ್ದಾರಿ ತಗೊಳ್ಳಲ್ಲ. ಮನೇಲಿ 4-5 ಜನ ಇದ್ರು, ಆದ್ರೆ ತಾಯಿ ಮಾತ್ರ ಇದ್ರೆ 4 ಜನಕ್ಕೂ ಅಡ್ಗೆ ಮಾಡ್ತಾಳೆ, 10 ಜನ ಇದ್ರೆ 10 ಜನನೂ ಸುಧಾರಿಸ್ತಾಳೆ, ಮನೆಯಲ್ಲೂ ಕೆಲಸ ಮಾಡ್ತಾಳೆ, ಆಚೆ ಎಲ್ಲಾದ್ರೂ ಕೆಲಸ ಇದ್ರೆ ಅದು ಮಾಡ್ತಾಳೆ, ವ್ಯವಸಾಯ ಮಾಡ್ತಾಳೆ. ಏನ್ ಕೆಲಸ ಬರಲ್ಲ ಅಂತ ಕೇಳಿ? ಅದಕ್ಕೆ ಓದೇ ಇರ್ಬೇಕು ಅಂತಿಲ್ಲ. ಹೆಣ್ಮಕ್ಳು ಓದಿಲ್ಲ ಅಂದ್ರೂ ಆ ಮನೆಗೆ ಶಕ್ತಿ ಮತ್ತೆ ಕಷ್ಟಗಳನ್ನೆಲ್ಲ ಹಿಡಿದಿಟ್ಟು ನಿಂತ್ಕೊಂಡು ಜಯಿಸುವಂತ ತಾಳ್ಮೆ ಆ ತಾಯಿಗಿರುತ್ತೆ ಅನ್ನೋದನ್ನ ಅರ್ಥ ಮಾಡಿಸ್ತಾ ಇದ್ದಾರೆ. ಪ್ರಕೃತಿನ ನಾವು ಮುಂದೆ ಕಾಪಾಡ್ಕೊಂಡಾಗ ಮಾತ್ರ ಮಕ್ಕಳಿಗೆ ಒಳ್ಳೆ ಭವಿಷ್ಯ ಕೊಡಕ್ಕಾಗತ್ತೆ. ಗಾಳಿ, ಬೆಳಕು, ಪಕ್ಷಿಗಳು, ಯಾವ ಪಕ್ಷಿ ತನ್ನ ಊಟನ ದುಡ್ಕೊಳಕ್ ಆಗಲ್ಲ ಅಂತ ಪಕ್ಷಿಗಳಿಗೆ ಎಷ್ಟು ಚೆನ್ನಾಗಿ ಹೇಳಿದ್ರು, ಬೇವಿನ ಗಿಡ ಹಾಕಿ, ಆಮೇಲೆ ಮಲ್ಲಿ ಗಿಡ, ಹತ್ತಿ ಗಿಡ ಹಾಕಿ, ಆತರ ಒಂದು 5 ಗಿಡ ಹಾಕಿ, 5 ಗಿಡ ಪಕ್ಷಿಗಳಿಗೆ ಒಂದು ಹಣ್ಣು ಸಿಗೋವಂಥದ್ದು, ನೆರಳು ಸಿಗೋವಂಥದ್ದು, ಪಕ್ಷಿ ಹಾಕೊಂಡು ಬಂದ್ರೆ ಎಲ್ಲೋ ಒಂದ್ ಹತ್ರ ನಿಲ್ಲೋವಂಥದ್ದು, ಇಂಥವೆಲ್ಲ ಮಾಡಿ ಅಂದ್ರೆ ಎಷ್ಟು ದೇವ್ರ ಸೇವೆಯಲ್ಲಿ ಅವರು ತಲ್ಲೀನರಾಗಿದ್ರೆ ಇಂಥ ಒಂದು ಹಿತವಚನಗಳನ್ನ ಒಂದು ಇಡೀ ಸಮಾಜನ ಹೇಗೆ ಹೇಳ್ತಾ ಇದ್ರು. ಇವತ್ತು ಹೇಗಾಗಿದೆ, ಬೆಳಗ್ಗೆ ಹತ್ರ ಓದಿದ್ವಾ, ನಮ್ಮ ಮಕ್ಕಳನ್ನ ಗೌರ್ಮೆಂಟ್ ಸ್ಕೂಲ್ ಬೇಡ, ಪ್ರೈವೇಟ್ ಸ್ಕೂಲ್ ಆದ್ಮೇಲೆ ಯಾವ ಕಂಪ್ನಿಯಲ್ಲಿ ಕೆಲಸ ಸಿಕ್ತು, ಎಷ್ಟು ಲಕ್ಷ ಕೆಲಸ ಸಿಕ್ತು, ಆ ತರನೇ ಯೋಚನೆ ಮಾಡ್ತೀವಿ. ನಮ್ಮ ಮಗು ಊರಿಗೆ ಬಂದ, ಹಬ್ಬದ ದಿನ ನಾವ್ ಅಡ್ಗೆ ಮಾಡಿರೋ ಊಟ ತಿಂದ್ರ, ನಾವ್ ಜಮೀನಲ್ಲಿ ಕಾಲಿಟ್ಟು ಓಡಾಡಿದ್ರ, ನಾನ್ ಬೆಳೆ ಎಲ್ಲ ನೋಡ್ಕೊಂಡ್ ಬಂದ ಅಂತ ನಾವು ಕೂಡ ಅನ್ನಲ್ಲ. ಆದ್ರೆ ಆ ಒಂದು ಸಂಸ್ಕಾರನ ಕಳಿಬಾರ್ದು ಅಂತ ಎಷ್ಟು ದೂರದಿಂದ ಬಂದಿದ್ದಾರೆ, ಎಷ್ಟು ದೂರದಿಂದ ಅವರೆಲ್ಲ ತಾಳ್ಮೆ, ವಿನಯ, ಸಂಸ್ಕಾರ ನಾವು ಮೈಗೂಡಿಸ್ಕೊಳ್ಬೇಕಾಗಿರುವಂಥದ್ದು. ಏನೋ ಪವಿತ್ರತೆ ಇದೆ ರಾಧಾಕೃಷ್ಣ ಅವರೇ, ಏನೋ ಕೈವಾರ ತಾತ ಎಂದು ಆಶೀರ್ವಾದ ಇದೆ, ನೀವು ಕರ್ಸಿದೀರಾ. ನಾವು ಕೂಡ ನೋಡಿದಾಗ ಅವರಲ್ಲಿ ಕಾಣಿಸುವಂಥದ್ದು, ನಾನು ಚಿಕ್ಕವಳಿದ್ದಾಗ ನನ್ನ ತಂದೆ ಜೊತೆ ಕೈವಾರ ತಾತ ದೇವಸ್ಥಾನಕ್ಕೆ ಹೋಗಿದ್ದೀನಿ. ಆಮೇಲೆ ತುಂಬಾ ಕಡಿಮೆನೆ ಹೋಗಿರೋದು. ನಾನಾದ್ರೆ ಯಾವಾಗಾದ್ರೂ ನಾನು ಆ ಕಡೆ ಚಿಂತಾಮಣಿಗೆ ಹೋದಾಗ ಹೋಗ್ತೀನಿ. ತುಂಬಾ ಚೆನ್ನಾಗಿ ಅವರು ಆ ದೇವಸ್ಥಾನನ ತುಂಬಾ ಬಡವ್ರಿಗೋಸ್ಕರ ಮಾಡಿದ್ರು. ಬಡವರೇ ಇರ್ತಾರೆ ಜಾಸ್ತಿ ಜನ, ಬಡವ್ರು ಮದುವೆ ಮಾಡ್ಕೊತಾರೆ, ಭಜನೆ ನಡೆಯುತ್ತಲ್ಲಿ, ಅದಾದ್ಮೇಲೆ ಬಳೆ ಕೊಡ್ತಾರೆ. ನನಗಿಂತ ಜಾಸ್ತಿ ನಮ್ಮ ಅಜ್ಜಿ ಬಳೆ ಹಾಕೊಳ್ತಾ ಇದ್ವಿ. ಅದು ಕೈವಾರದಿಂದಲೇ ಬರ್ಬೇಕಾಗಿತ್ತು ಆ ಬಳೆ. ಕೈವಾರ ತಾತ ಬಳೆ ಹಾಕೊಳ್ಳೋ ಅಂತದ್ ಪದ್ಧತಿ ಈಗ